ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಬಗ್ಗೆ ಮಾತುಗಳನ್ನಾಡ್ತಾರೆ. ಓವರ್ ಆಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. 2-3 ತಿಂಗಳಲ್ಲಿ ಒಂದು ತೀರ್ಮಾನ ಬರ್ತದೆ. ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡೋದು ಡೆಪ್ಟಿ ಸಿಎಂ ಮುಂದಿನ 3 ತಿಂಗಳಿನಲ್ಲಿ ಡಿಕೆಶಿ ಸಿಎಂ. ಇಕ್ಬಾಲ್ ಮಾತು ಕೇಳಿ ಕಾಂಗ್ರೆಸ್ ಕಂಗಾಲ್. ಸೆಪ್ಟೆಂಬರ್ ಕ್ರಾಂತಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಮಹತ್ವದ ಚರ್ಚೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ನೀಡಿರುವ ಹೇಳಿಕೆ ನಾನಾ ಆಯಾಮದಲ್ಲಿ ಚರ್ಚೆಯಾಗ್ತಿದೆ. ಇದೀಗ ಮುಂದಿನ 3 ತಿಂಗಳಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬೊಂದನ್ನ ಸಿಡಿಸಿದ್ದಾರೆ. ಆ ಮಾತನ್ನ ಸಿದ್ದರಾಮಯ್ಯ ಬಣ ಸುತಾರಾಮ್ ಒಪ್ಪಲು ಸಿದ್ಧವಿಲ್ಲ. ಏನು ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರೆ ಎಲ್ಲರೂ. 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದ್ರೆ 2-3 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಮಾತಾಡ್ತಾ ಇಲ್ವಲ್ಲ. ಸೆಪ್ಟೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಶತಸಿದ್ಧ. ಅಶೋಕ್ ಭವಿಷ್ಯದ ಬಗ್ಗೆ ಬಂಡೆ ವ್ಯಂಗ್ಯ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನ್ ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡ್ಬೇಕು ಸಿಎಂನ, ಡೆಪ್ಟಿ ಸಿಎಂನ ಏನ್ ಭೇಟಿ ಮಾಡ್ಬೇಕು? ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದ್ರ ಲಾ ಅಂಡ್ ಆರ್ಡರ್ ಹೋಗ್ಬೇಕು. ಏನಿಲ್ಲಲ್ಲ ಆತರ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಕ್ರಾಂತಿ ಕನಸು ಕಾಣ್ತಿದ್ದಾರೆ ಸಾಹುಕಾರ್. ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ. ನಮ್ಮ ಕೈಯಲ್ಲಿ ನಾವು ಹತ್ರ ಒಂದು ಪಾರ್ಟಿ ಅಷ್ಟೇ. ಇನ್ನು ಅಂತ ಹೇಳಿದ್ರಲ್ಲ, ಅದೆಲ್ಲ ವರಿಷ್ಠ ಬಿಟ್ಟಿದ್ದು ಕಾಯ್ಬೇಕಷ್ಟೇ ನಾವು. ಎಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವ್ ಹೇಳ್ತಾರಲ್ಲ ಎಲ್ಲ ಟ್ರೆಂಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ, ಎಲ್ಲರೂ ಹೇಳ್ತಾರ, ಅದು ವೈಯಕ್ತಿಕ ವಿಚಾರ ಅಷ್ಟೇ. ರಾಜಣ್ಣ ಹೇಳಿಕೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಗಾಗ್ತಿದೆ. ಅಂತಿಮವಾಗಿ ಸೆಪ್ಟೆಂಬರ್ ಕ್ರಾಂತಿ ಯಶಸ್ವಿಯಾಗುತ್ತಾ? ಕ್ರಾಂತಿಯಲ್ಲಿ ಯಾವ ಬಣದ ಕೈ ಮೇಲಾಗುತ್ತೆ? ನಿಜಕ್ಕೂ ಕ್ರಾಂತಿ ನಡೆಯುತ್ತಾ ಎಂಬುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಬಗ್ಗೆ ಮಾತುಗಳನ್ನಾಡ್ತಾರೆ. ಓವರ್ ಆಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನ ಬರ್ತದೆ. ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡೋದು ಡೆಪ್ಟಿ ಸಿಎಂ ಮುಂದಿನ 3 ತಿಂಗಳಿನಲ್ಲಿ ಡಿಕೆಶಿ ಸಿಎಂ. ಇಕ್ಬಾಲ್ ಮಾತು ಕೇಳಿ ಕಾಂಗ್ರೆಸ್ ಕಂಗಾಲ್. ಸೆಪ್ಟೆಂಬರ್ ಕ್ರಾಂತಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಮಹತ್ವದ ಚರ್ಚೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ನೀಡಿರುವ ಹೇಳಿಕೆ ನಾನಾ ಆಯಾಮದಲ್ಲಿ ಚರ್ಚೆಯಾಗ್ತಿದೆ. ಇದೀಗ ಮುಂದಿನ 3 ತಿಂಗಳಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬೊಂದನ್ನ ಸಿಡಿಸಿದ್ದಾರೆ. ಆ ಮಾತನ್ನ ಸಿದ್ದರಾಮಯ್ಯ ಬಣ ಸುತಾರಾಮ್ ಒಪ್ಪಲು ಸಿದ್ಧವಿಲ್ಲ. ಏನು ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರೆ ಎಲ್ಲರೂ. 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದ್ರೆ 2-3 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಮಾತಾಡ್ತಾ ಇಲ್ವಲ್ಲ. ಸೆಪ್ಟೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಶತಸಿದ್ಧ. ಅಶೋಕ್ ಭವಿಷ್ಯದ ಬಗ್ಗೆ ಬಂಡೆ ವ್ಯಂಗ್ಯ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನ್ ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡ್ಬೇಕು ಸಿಎಂನ, ಡೆಪ್ಟಿ ಸಿಎಂನ ಏನ್ ಭೇಟಿ ಮಾಡ್ಬೇಕು? ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದ್ರ ಲಾ ಅಂಡ್ ಆರ್ಡರ್ ಹೋಗ್ಬೇಕು. ಏನಿಲ್ಲಲ್ಲ ಆತರ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಕ್ರಾಂತಿ ಕನಸು ಕಾಣ್ತಿದ್ದಾರೆ ಸಾಹುಕಾರ್. ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ. ನಮ್ಮ ಕೈಯಲ್ಲಿ ನಾವು ಹತ್ರ ಒಂದು ಪಾರ್ಟಿ ಅಷ್ಟೇ.
ಅವನ್ನ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವಯಸ್ಸಿಗೆ ಬಿಟ್ಟಿದ್ದು, ಕಾಯ್ಬೇಕಷ್ಟೇ ನಾವು. ಎಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವ್ ಹೇಳ್ತಾರಲ್ಲ, ಎಲ್ಲ ಟ್ರೆಂಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಅಂತ ಎಲ್ಲರೂ ಹೇಳ್ತಾರ, ಅದು ವೈಯಕ್ತಿಕ ವಿಚಾರ ಅಷ್ಟೇ. ರಾಜಣ್ಣ ಹೇಳಿಕೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಗಾಗ್ತಿದೆ. ಅಂತಿಮವಾಗಿ ಸೆಪ್ಟೆಂಬರ್ ಕ್ರಾಂತಿ ಯಶಸ್ವಿಯಾಗುತ್ತಾ? ಕ್ರಾಂತಿಯಲ್ಲಿ ಯಾವ ಬಣದ ಕೈ ಮೇಲಾಗುತ್ತೆ? ನಿಜಕ್ಕೂ ಕ್ರಾಂತಿ ನಡೆಯುತ್ತಾ ಎಂಬುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಬಗ್ಗೆ ಮಾತುಗಳನ್ನಾಡ್ತಾರೆ. ಓವರ್ ಆಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನ ಬರ್ತದೆ. ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡೋದು, ಡೆಪ್ಟಿ ಸಿಎಂನ. ಮುಂದಿನ 3 ತಿಂಗಳಿನಲ್ಲಿ ಡಿಕೆಶಿ ಸಿಎಂ. ಇಕ್ಬಾಲ್ ಮಾತು ಕೇಳಿ ಕಾಂಗ್ರೆಸ್ ಕಂಗಾಲ್. ಸೆಪ್ಟೆಂಬರ್ ಕ್ರಾಂತಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಮಹತ್ವದ ಚರ್ಚೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ನೀಡಿರುವ ಹೇಳಿಕೆ ನಾನಾ ಆಯಾಮದಲ್ಲಿ ಚರ್ಚೆಯಾಗ್ತಿದೆ. ಇದೀಗ ಮುಂದಿನ 3 ತಿಂಗಳಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬೊಂದನ್ನ ಸಿಡಿಸಿದ್ದಾರೆ. ಆ ಮಾತನ್ನ ಸಿದ್ದರಾಮಯ್ಯ ಬಣ ಸುತಾರಾಮ್ ಒಪ್ಪಲು ಸಿದ್ಧವಿಲ್ಲ. ಏನು ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾ ಇದ್ದೀರಲ್ಲ. 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದ್ರೆ ಸರ್ 2-3 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಮಾತಾಡ್ತಾ ಇಲ್ವಲ್ಲ. ಸೆಪ್ಟೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಶತಸಿದ್ಧ. ಅಶೋಕ್ ಭವಿಷ್ಯದ ಬಗ್ಗೆ ಬಂಡೆ ವ್ಯಂಗ್ಯ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನ್ ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡ್ಬೇಕು? ಸಿಎಂನ, ಡೆಪ್ಟಿ ಸಿಎಂನ ಏನ್ ಭೇಟಿ ಮಾಡ್ಬೇಕು? ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದ್ರ ಲಾ ಅಂಡ್ ಆರ್ಡರ್ ಹೋಗ್ಬೇಕು. ಏನಿಲ್ಲಲ್ಲ ಆತರ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು, ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಕ್ರಾಂತಿ ಕನಸು ಕಾಣ್ತಿದ್ದಾರೆ ಸಾಹುಕಾರ್. ವರಿಷ್ಠರಿದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ. ನಾವು ಅದ್ರಲ್ಲಿ ಒಂದು ಪಾರ್ಟಿ ಅಷ್ಟೇ. ಅವನ್ನ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವರಿಷ್ಠಿಗೆ ಬಿಟ್ಟಿದ್ದು, ಕಾಯ್ಬೇಕಷ್ಟೇ ನಾವು. ಎಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವ್ ಹೇಳ್ತಾರಲ್ಲ, ಎಲ್ಲ ಟ್ರೆಂಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಅಂತ ಎಲ್ಲರೂ ಹೇಳ್ತಾರ, ಅದು ವೈಯಕ್ತಿಕ ವಿಚಾರ ಅಷ್ಟೇ. ರಾಜಣ್ಣ ಹೇಳಿಕೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಗಾಗ್ತಿದೆ. ಅಂತಿಮವಾಗಿ ಸೆಪ್ಟೆಂಬರ್ ಕ್ರಾಂತಿ ಯಶಸ್ವಿಯಾಗುತ್ತಾ? ಕ್ರಾಂತಿಯಲ್ಲಿ ಯಾವ ಬಣದ ಕೈ ಮೇಲಾಗುತ್ತೆ? ನಿಜಕ್ಕೂ ಕ್ರಾಂತಿ ನಡೆಯುತ್ತಾ ಎಂಬುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.